Hi guys, welcome to our first mini vlog. ನನ್ನ ಹೆಸರು ಸೌಮ್ಯ, ಇವಳ ಹೆಸರು ರೇಖಾ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇದು ನಮ್ಮಿಬ್ಬರದು ಫಸ್ಟ್ ವಿಡಿಯೋ. ಮಿನಿ ಬ್ಲಾಗ್ ಅಂತೂ ಅಲ್ಲ, ಸಬರ್ ಗುರು ಲೆಂದಿನೇ ಆಗುತ್ತೆ ಅನ್ಕೋತೀನಿ. ಯಾಕಂತಂದ್ರೆ ಓಕೆ ಲೆಂದಿನೇ ಆಗುತ್ತೆ ವಿಡಿಯೋ. ಆಕ್ಚುಲಿ ವೀಕೆಂಡ್ಸ್ ಪ್ಲಾನ್ ಏನಂತ ಕೇಳಿದ್ರೆ, ನಾವು ಒನ್ ಡೇ ಪ್ಲಾನ್ ಮಾಡಿದ್ವಿ ಆಕ್ಚುಲಿ. ಸೊ ಕೂತ್ಕೊಂಡು ಯೋಚನೆ ಮಾಡಿದಾಗ ಲೈಕ್ ಯೂಟ್ಯೂಬು, ಗೂಗಲ್ ಎಲ್ಲ ಸರ್ಚ್ ಮಾಡಿ ಒನ್ ಡೇ ಟ್ರಿಪ್ ಹೋಗೋಕ್ಕೆ ಯಾವ ಪ್ಲೇಸಸ್ ನಿಯರ್ ಆಗುತ್ತೆ ನಮಗೆ, ಕಾಸ್ಟು ಅದೆಲ್ಲ ನಾವು ಯೋಚನೆ ಮಾಡಿದ ತಕ್ಷಣ ನಮಗೆ ನಿಯರ್ ಒಂದು ಬ್ಯಾಂಗ್ಳೂರ್ ಇಲ್ಲಿದೆ ಕುತುಕುರಿ ಫಾಲ್ಸ್. ಇದು ಫ್ರಮ್ ಬ್ಯಾಂಗ್ಳೂರ್ ಇದು 80 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೋಸ್ಕರ ಬೈಕಲ್ಲಿ ಬರೋದು ತುಂಬಾನೇ ದೂರ ಅನಿಸ್ತು ನಮಗೆ. ಅದಕ್ಕೆ ನಾವು ಇವತ್ತು ಮಾರ್ನಿಂಗನೇ ಲೈಕ್ ನಿನ್ನೆನೇ ನೈಟು ಕಾರ್ ಬುಕ್ ಮಾಡಿದ್ವಿ, ಅಂದರೆ ರೆಂಟಲ್ ಕಾರ್ ಬುಕ್ ಮಾಡಿ 7 o'clock ಬಂದು 8 o'clock ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಫ್ರಮ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ, ನಿಯರ್ ಇದ್ದೀವಿ. ಆಕ್ಚುಲಿ ಇನ್ನೊಂದು 30 to 40 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ಅಲ್ಲಿ ಹೋದ ತಕ್ಷಣ ತೋರಿಸ್ತೀವಿ ಕುತುಕುರಿ ಫಾಲ್ಸ್ ಹೇಗಿದೆ, ಯಾವ ತರ ವ್ಯೂ ಇದೆ ಎಲ್ಲಾತು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡೋಣ ಏನಂತ ಹೇಳಿ. ನಾವು ಇವಾಗ ಜಸ್ಟ್ ತಮಿಳ್ನಾಡು ದಾಟಿದ್ದೀವಿ. ಇವಾಗ ನಿಯರು ಕೊತ್ತುಪುರಿ ಫಾಲ್ಸಿಗಿದ್ದೀವಿ. ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ, ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನಾವು ಸ್ಟಾಪ್ ಮಾಡಿದ್ದೀವಿ. ಆ್ಯಕ್ಚುಲಿ ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ, ಒಂದೆರಡು ಫೋಟೋಸ್ ತಗೋರಿ ಅಂತ. ತುಂಬಾ ಬಿಸಿಲಿದೆ, ಲೈಕ್ ಇದೆ. ಗೊತ್ತಿಲ್ಲ ಕೊತ್ತಕುರಿ ಫಾಲ್ಸ್ ಹೆಂಗಿದೆ ಆ್ಯಕ್ಚುಲಿ ಅಂತ. ನೀರಿದೆನೋ ನೀರಿಲ್ವೋ ಏನೂ ಗೊತ್ತಿಲ್ಲ. ಸುಮ್ಮನೆ ಯೂಟ್ಯೂಬ್ ಚಾನೆಲ್ ನೋಡಿಕೊಂಡು ಹೋಗ್ತಾ ಇರೋದು ನಾವು. ಓಕೆ, ಸೊ ಇನ್ನೊಂದು 10 ಕಿಲೋಮೀಟರ್ ಅಷ್ಟೇ. ಸೊ ರೀಚ್ ಆಗ್ತೀವಿ. ಅಲ್ಲಿ ಹೋದ ತಕ್ಷಣ ಹೇಗಿದೆ ವ್ಯೂ ಅಂತ ತೋರಿಸ್ತೀವಿ. ಜೆನ್ಯೂನ್ ಆಗಿ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ವ್ಯೂ ನೋಡ್ಬೋದು ನೀವು. ಈ ಥರನೇ ಹೋಗಬೇಕು. ಇಲ್ಲಿ ಒಂದು ನ್ಯೂ ಆಗಿ ಟೋಲ್ ರೆಡಿ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀವಿ. ಲೆಟ್ಸ್ ಗೋ. ಇಂಟ್ರೆಸ್ಟಿಂಗ್. ಹಲೋ, ಇವಾಗ ನಾವು ನಿಯರು ಕೊತ್ತುಪುರಿ ಫಾಲ್ಸಲ್ಲಿ ಇದ್ದೀವಿ. ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫುಲ್ಲು ಲೈಕ್ ವಿಲೇಜ್ ಟೈಪ್ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಲೈಕ್ ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಬಟ್ ಇದು ಸ್ವಲ್ಪ ಲೇಟ್ ಆಗಾಯಿತು. ಸೊ ಆದ್ರೂ ಚೆನ್ನಾಗಿದೆ. ಈ ವ್ಯೂ ಏನಿದೆಯಲ್ಲ ಚೆನ್ನಾಗಿದೆ. ಸೊ ಮೂಗು ಸಂಪಿಗೆ ಇದ್ದಂಗಿದೆ, ಕಣ್ಣುಗಳು ಕಮಲ. ಯಾ ನೋಡಿ ಎಷ್ಟು ಚೆನ್ನಾಗಿದೆ ರೋಡು, ವಿವೋ. ಆ ಕಡೆ ಈ ಕಡೆ ಎಲ್ಲ ಪೆಪ್ಪರ್ ಪೌಡರ್ ಪೌಡರ್ ಪೆಪ್ಪರ್. ಆಮೇಲೆ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬೆಳೀತಾ ಇದ್ದಾರೆ. ಚೆನ್ನಾಗಿದೆ. ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಈವನ್ ಫ್ರೆಂಡ್ಸ್ ಗ್ರೂಪ್ ಬರ್ಬೋದು ನೀವು. ಚೆನ್ನಾಗಿ ಅನ್ಸುತ್ತೆ ಎಂಜಾಯ್ ಮಾಡೋಕ್ಕೆಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅಲ್ಲಿ ಹೋದ ತಕ್ಷಣ ಇನ್ನೂ ಹೇಗಿದೆ ಏನು ಅಂತ ತೋರಿಸ್ತೀವಿ. जो समय आने वाला है बुरा तो उसमें है, इससे भी बुरा. अरे ಇವಾಗ ಜಸ್ಟ್ ರೀಚ್ ಆದ್ವಿ ನಾವು. ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್. ಅಲ್ಲೇ ಸ್ವಲ್ಪ ಪಾರ್ಕ್ ಮಾಡಿದ್ದೀವಿ. ಇವಾಗ ಒಂದು 50 ಮೀಟರ್ಸ್ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ವ್ಯೂ ಅಂತ. ಇಲ್ಲೊಂದು ಟೆಂಪಲ್ ಇದೆ, ಶಿವನ್ ಟೆಂಪಲ್. ಇಲ್ಲಿ ಮೇನು ಫಾಲ್ಸ್ ಅಲ್ಲ, ಆ್ಯಕ್ಚುಲಿ ಶಿವನ್ ಟೆಂಪಲ್ ಅಂತೆ. ನಮ್ಗೆ ಇವಾಗ ಬರುವಾಗ ಗೊತ್ತಾಯಿತು. ನೋಡೋಣ, ಬನ್ನಿ. ನೀರಷ್ಟೊಂದು ಕಾಣ್ತಾ ಇಲ್ಲ, ಬಟ್ ನೋಡೋಣ ಅಲ್ಲಿ ಹೋದ ತಕ್ಷಣ ಏನಿದೆ ಅಂತ. ಹಿಂಗಿದೆ ಅಂತ, ಬಟ್ ಇವಾಗ ಕಾಣಿಸಲ್ಲ. ಬಂದು ಎಲ್ಲ ಹೋಗಿ ನೋಡೋಣ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ದೇವಸ್ಥಾನಕ್ಕೆ ಹೂಗಳೆಲ್ಲ ಸಿಗ್ತವೆ. ಆಮೇಲೆ ಇಲ್ಲಿ ಸಿಗೋದು ಮಾತ್ರ ಲೈಕ್ ಹೂಗಳು ಸಿಗುತ್ತೆ, ಮತ್ತು ಪಡ್ಡು, ಆಮೇಲೆ ಪಾನಿಪುರಿ, ಸೇವ್ಪುರಿ, ಸಮಥಿಂಗ್ ಆ ಥರ ಎಲ್ಲ ಸಿಗುತ್ತೆ. ಬೋಂಡ, ಅದೇ ಲೈಟಾಗಿ ಹಶ್ವಾದವ್ರಿಗೆ ಇಲ್ಲಿ ಓಕೆ ತಿನ್ಬೋದು. ಚೆನ್ನಾಗಿದೆ. ಓಕೆ, ಪುತ್ತುಪುಲಿ ಉಮ್ಮಿಗೋಡು. ಇದನ್ನ ನೋಡಿ ನನ್ನ ನೋಡಿ ಇದೇ ಎದಿರ್ತು, ಒಂದು ಗೊತ್ತಾಗ್ಲಿಲ್ಲ. ಓಕೆ,
ಸಿಗ್ತಾವ ಬನ್ನಿ. ಇದೆ ಇಲ್ಲಿ ಸಿಗೋದು ಲೈಕ್ ಪಡ್ಡು ಬಿಸಿ ಬಿಸಿ ಇರುತ್ತೆ, ಚೆನ್ನಾಗಿರುತ್ತೆ ಬಟ್ ಓಕೆ ಚೆನ್ನಾಗಿರುತ್ತೆ. ಮೀ ಟ್ರೈ. ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ ಬ್ರೂ ಬ್ರೂ. ಇದು ಫಸ್ಟ್ ವ್ಯೂ, ಲೈಕ್ ಅಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಸೊ ಇಲ್ಲಿ ಲೈಕ್ ಒಂದು ನೋಡೋಣ. ಇವಾಗ ನಾವು ಬಂದು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಶಿವನ್ ಟೆಂಪಲ್ ಇದೆ ಅಂತೆ, ಸೊ ಅಲ್ಲೇ ಹೋಗ್ತಾ ಇರೋದು ನಾವು ಇವಾಗ. ಸೊ ವಾವ್ ನೋಡಿ. ಸೊ ನೀರಿಂದ ದಾಟ್ಕೊಂಡು ಹೋಗ್ಬೇಕು ಇಲ್ಲೇ ಎಲ್ಲ. ಸೊ ಇದೆಲ್ಲ ಫಾಲ್ಸು ಈ ಥರ ಇದೆ. ಬನ್ನಿ ನೋಡೋಣ ಮುಂದ್ಗಡೆ. ಇಂಟ್ರೆಸ್ಟಿಂಗ್. ಸೊ ನೀರಿಂದ ದಾಟ್ಕೊಂಡು ಹೋಗ್ಬೇಕು ಇಲ್ಲಿ. ಇದು ಆ್ಯಕ್ಚುಲಿ ಶಿವಂದು ಟೆಂಪಲ್ ಮುಂದ್ಗಡೆನೇ ನಂದಿ ಇರೋದು. ಸೊ ಇಲ್ಲಿ ಶಿವನ್ ಟೆಂಪಲು ಲೈಕ್ ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ತುಂಬಾ ಜನ ಇದ್ದಾರೆ ಇಲ್ಲಿ. ಸೊ ಒನ್ ಡೇ ಟ್ರಿಪ್ಪಿಗೆ ಇದು ತುಂಬಾ ಒಳ್ಳೆಯದು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ. ಲೈಕ್ ಅದು ವ್ಯೂ, ಬ್ಯಾಕ್ಗ್ರೌಂಡು, ಇದು ಜಸ್ಟು ಮೇಲಿಂದ ನೀರು ಬೀಳುತ್ತೆ. ಆ ಕಡೆ ಫುಲ್ಲು ಹೊಲ ಇದೆ, ಅಲ್ಲಿಂದ ನೀರು ಬರುತ್ತದೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಬಂದು ಇದು ಸೀದಾ ಹೀಗೆ ನದಿ ಥರ ಇದೆ ಅಲ್ಲಿ. ಸೊ ನಾವು ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಸ್ವಲ್ಪ ಕಲ್ಲುಗಳಿದ್ದಾವೆ, ಅಲ್ಲಿ ಫೋಟೋಸ್ ತಗೊಳ್ತೀವಿ, ವೀಡಿಯೋಸ್ ಮಾಡ್ಬೋದು ಆ್ಯಕ್ಚುಲಿ. ನೋಡೋಣ, ಅಲ್ಲಿ ತನಕ ಹೋಗಿ ನೋಡೋಣ. ಫಸ್ಟ್ ಇದು ನೋಡಿ, ಚೆನ್ನಾಗಿದೆ. ಇವಾಗ ನಾವು ಆ ದೇವಸ್ಥಾನದಿಂದ ಮುಗಿಸ್ಕೊಂಡು ಇವಾಗ ಹೀಗೆ ನಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಸೊ ಇದು ಫುಲ್ ಇಲ್ಲಿ ಈ ಥರ ಸ್ಟೇಟ್ ನದಿ ಇದೆ. ಸೊ ಅವರು ಇಲ್ಲೆಲ್ಲ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಬಟ್ ಇದೇನು ನದಿ ಇದೆಯಲ್ವಾ, ಈಗ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಬಂದು ಸ್ಟೇಟ್ ಇದೆ ನದಿ ಫುಲ್ಲು. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ಆ ಪ್ಲೇಸಿಂದ ಹೊರಟು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಸರ್ಚ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕಂತಾನು ಗೊತ್ತಾಗ್ತಿಲ್ಲ. ಅದ್ಯಾವುದು ಮದನಗಿರಿ ಫಾಲ್ಸ್ ಅಲ್ಲ, ಬೆಟ್ಟನೋ ಸಮಥಿಂಗ್ ಇದೆ, ಅಲ್ಲಿ ಹೋಗ್ಬೇಕಂತ ನೋಡಿದ್ವಿ. ಬಟ್ ಫ್ರಮ್ ಇಲ್ಲಿಂದ ಅದು 3 hours ಅಂತ ಬರ್ತಾ ಇದೆ. ಸೊ ತುಂಬಾನೇ ಲಾಂಗ್ ಜರ್ನಿ ಆಗ್ತದೆ. ಬಟ್ ಇಲ್ಲಿ ನಿಯರ್ ಪ್ಲೇಸ್ ಯಾವ್ದಂತ ನೋಡ್ತಾ ಇದ್ದೀವಿ. ಕನಕಪುರ. ಫೈನಲಿ ಒನ್ ಡೇ ಟ್ರಿಪ್ ಕಂಪ್ಲೀಟ್ ಆಯ್ತು. आज मेरे को रोकना नहीं रे बाबा, आज मेरे को रोकना नहीं, आज ये आखिरी दिन है, तू समझा ना. ನಾವು ಜಸ್ಟ್ ಬ್ಯಾಂಗ್ಳೂರು ರೀಚ್ ಆದ್ವಿ. ಆಮೇಲೆ ಇವಾಗ ನಾವು ತುಂಬ ಹಸಿವಾಗಿರೋದಕ್ಕೆ ಸೊ ಒಂದು ಹೋಟೆಲ್ಗೆ ಬಂದಿದ್ವಿ, ಹೂವಾಕ ಅಂತ ಹೇಳಿ, ಇಲ್ಲೇ ನೆಲ್ಲೂರಹಳ್ಳಿ ಹತ್ರ ಇದೆ. ಸೊ ಇದು ನೋಡೋಣ ಏನೇನಿದೆ. ನಮ್ಮ ಫೇವ್ರೇಟ್ ಹೋಟೆಲ್ ಅಂತಾನೆ ಹೇಳ್ಬೋದು. ಎವ್ರಿ ಟೈಮ್ ಬರ್ತೀವಿ. ಸೊ ನೋಡೋಣ ಇಲ್ಲಿ ಏನೇನಿದೆ ಅಂತ, ಇವತ್ತು ಏನೇನು ತಿಂತೀನಿ ಅಂತ. ಪ್ಲೇಟ್ಸು, You can see this is chicken fry. ಚಿಕನ್ ಡ್ರೈ, This is chicken kebab. ಇದೇ ಥರ ಇಲ್ಲಿ ನಾನ್ ವೆಜ್ಜು ವೀಟರ್ಸು ಫುಲ್ ಇದ್ದಾವೆ. ಸೊ ನಮ್ಗೆ ಯಾವ್ದು ಬೇಕು, ನಮಗೆ ಅಂದರೆ ಯಾವ್ದು ಬೇಕಾದದ್ದು ನಾವು ಹಾಕ್ಕೋಬೋದು. ಸೊ ಈ ಥರ ಬಫೆಟ್ ನಮ್ಗೆ ಸಿಗುತ್ತೆ ಇಲ್ಲಿ. ನಾನ್ ವೆಜ್ ಬಫೆಟು 399, ವೆಜ್ ಬಫೆಟು 299, 100 ಅಷ್ಟೇ ಡಿಫ್ರೆನ್ಸು. ನಮ್ಗೇನು ಬೇಕಾದರೂ ಅದನ್ನ ನಾವು ಹಾಕ್ಕೊಂಡು ತಿನ್ಬೋದು. ಲೈಕ್ ಸೆಲ್ಫ್ ಸರ್ವಿಸ್ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ನಾವಂತೂ ಇಷ್ಟು ಐಟಮ್ಸ್ ತೊಗೊಂಡಿವಿ, ಲೈಕ್ ಪೆಪ್ಪರ್ ಚಿಕನ್ ಡ್ರೈ ಆ್ಯಂಡ್ Chicken ಕಬಾಬ್, chicken fry and ವೆಜ್ ಒಳಗಡೆ ಗೋಬಿ ಇದೆ, ಮತ್ತೆ ಬೇಬಿ ಕಾರ್ನ್ ಇದೆ. ನಮ್ಗೆ ಬೇಕಿದ್ದು ಇಷ್ಟ ಐಟಮ್ಸು. ಬಟ್ ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದ್ದಾವೆ. ಬಟ್ ನಾವಂತೂ ಇದನ್ನಿಷ್ಟೇ ಹಾಕ್ಕೊಂಡಿರೋದು. ಬಟ್ ಅಲ್ಲಿ ನೋಡಿದರೆ ತುಂಬಾ ಚಿಕನ್ಸಲ್ಲಿ ತುಂಬಾ ವೆರೈಟೀಸ್ ಇದ್ದಾವೆ. ಕಬಾಬು, ಲಾಲಿಪಾಪು, ಸಮಥಿಂಗ್ ಆ ಥರ ಎಲ್ಲ ಇದ್ದಾವೆ. ಬಟ್ ನಮಗೆ ಬೇಕಾಗಿರೋದು ಇದಷ್ಟೇ ಅಲ್ವಾ, ಸೊ ಅದಕ್ಕಷ್ಟೇ ತೊಗೊಂಡಿರೋದು. ವೆಜ್ಜಲ್ಲೂ ಕೂಡ ಹಾಗೆ ತುಂಬಾ ವೆರೈಟೀಸ್ ಇದ್ದಾವೆ. ನಾವು ತೊಗೊಂಡಿದ್ದು ನಾನ್ ವೆಜ್ ಬಫೆಟು. ನಾನ್ ವೆಜ್ಜಲ್ಲಿ ಏನು ಬೇಕಾದ್ರೂ ತೊಗೋಬೋದು. ಲೈಕ್ 399